ಚೆಂಗಿಡಿದೇವೆ. ಆ ಬದ್ಮಾಸರು ನಮಗ್ ಮೋಸ ಮಾಡ್ತಾ ಇದ್ರೆ ಇಳುವರಿಯಲ್ಲಿ. ಯಾಕೆ ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ಕೊಡದೆ ಮಲತಾಯಿ ಧೋರಣೆ ತೋರಿದರೆ ನಮ್ಮ ಕಲಬುರಗಿ ಜಿಲ್ಲೆ ರೈತರ ಕಬ್ಬು ಬೆಳೆಗಾರರಿಗೆ ಇವರು ಬದ್ಮಾಸರು. ಇದು ಯಾವುದೇ ಕಾರಣಕ್ಕೂ FRP ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಮೋಸ ಮಾಡಿರ್ತಕ್ಕಂಥದ್ದು. ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳು ಕೂಡ ಇವತ್ತು ಅವ್ರ ಅಂಡರ್ದಲ್ಲಿ ಬರ್ತಕ್ಕಂಥ ಇವೆಲ್ಲ ಕೂಡ ಸ್ಟೇಟ್ ಗವರ್ಮೆಂಟ್ ಅಲ್ಲ, ಇವೆಲ್ಲ ಕಂಪ್ನಿಗಳು. ಆದ್ರೆ ನಾವ್ ಹೇಳಕ್ಕೆ ಬಯಸ್ತೀವಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವತ್ತು ಬಿಜೆಪಿ ಅಂಡರ್ದಲ್ಲಿ ಇರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾಗಿರ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು, ಬಿಜೆಪಿದವರು, JDS ದವರು, ಲೋಕಸಭಾ ಸದಸ್ಯರೆಲ್ಲರೂ ಇದಕ್ಕೆ ಧ್ವನಿ ಎತ್ತಬೇಕು. ನಮ್ಮ ಕಬ್ಬು ಬೆಳೆಗಾರರಿಗೆ ವಿನಾಯಿತಿ ಕೊಡಬೇಕು. ಇವತ್ತು ಕಬ್ಬು ಬೆಳೆಗಾರರನ್ನ, ಲಾರಿಗಳನ್ನ, ಯಾವುದೇ ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬನ್ನ ಸಾಗಾಣಿಕೆ ಮಾಡಕ್ಕೆ ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಟ್ರ್ಯಾಕ್ಟರ್ಗಳಾಗ್ಲಿ, ಲಾರಿಗಳಾಗ್ಲಿ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಕೂಡ ನೈಯ ಪೈಸ ಹಣ ಸುಲಿಗೆ ಮಾಡಬಾರ್ದು. ಇವತ್ತಿನಿಂದಲೇ ಅದನ್ನು ನಾವು ಹೇಳಕ್ ಬಯಸ್ತಾ ಇದೀವಿ. ಆ ಕಾರಣಕ್ಕಾಗಿ ಆ ಕಬ್ಬನ್ನ ಸಾಗಾಣಿಕೆ ಮಾಡ್ತಕ್ಕಂಥ ಲಾರಿಗಳನ್ನ, ಟ್ರ್ಯಾಕ್ಟರ್ಗಳನ್ನ ವಿನಾಯಿತಿ ಕೊಡಬೇಕು ಅಂತಕ್ಕಂಥ ಆ ವಿನಾಯಿತಿ ಕೇಳಿರ್ತಕ್ಕಂಥ ರೈತರಿಗೆ ಇವ್ರೇನ್ ಮಾಡ್ತಾ ಇದಾರಂತೆ, ಇವ್ರು ಯಾರು GV ಟೋಲ್ ನಾಲ್ಕ ಇದು ಕಂಪ್ನಿ, GV ಕಂಪ್ನಿ. ಅದೇ ನಾವ್ ಹೇಳಕ್ಕೆ ಬಯಸ್ತೀವಿ, ಇವೆಲ್ಲ ಅದಾನಿ, ಅಂಬಾನಿ, ಮುಖೇಶ್ ಅಂಬಾನಿ ಅಂಡರ್ ಗ್ರೌಂಡ್ ನಲ್ಲಿ ಬರ್ತಕ್ಕಂಥ ಬದ್ಮಾಸರ್ ಕಂಪ್ನಿಗಳು. ನಾವ್ ಹೇಳಕ್ಕೆ ಬಯಸ್ತಾ ಇದೀವಿ ಇಷ್ಟೇನೆ. ಏನು ಅಂತ ಕೇಳಿದ್ರೆ, ಸಾರ್ವಜನಿಕರ ಮೇಲೆ ಹೊರೆ ಮಾಡ್ತಕ್ಕಂಥ ತಡೆಗಟ್ಟಬೇಕು, ರೈತರಿಂದ ಶೋಷಣೆ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು. ಕಬ್ಬು ಸಾಗಾಣಿಕೆ ಮಾಡಕ್ಕೆ ರೈತರ ಹತ್ರ ವಿನಾಯಿತಿ ಕೊಡ್ರಿ ಅಂತ ಕೇಳಿದ್ರೆ ಅವ ಯಾವನೋ ನನ್ನ ಮಗ ನಿಮಗೆ ಮಕ್ಕಳೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡಿ ಜೈಲಿಗೆ ಹಾಕ್ತಾವ. ಅವ ಯಾವನ ಬೋಳಿ ಮಗ ಬಟ್ಟಿ ಬಿಚ್ಚಿ ಮೆರವಣಿಗೆ ಮಾಡ್ತೀವಿ. ಅವನಿಗೆ ಏನ್ ತಿಳಿದ ಕೇಸ್ ಹಾಕೋಕೆ ನಾವು ರೆಡಿ ಇದ್ದೇವೆ, ಜೈಲಿಗೆ ಹೋಗಕ್ಕೆ ರೆಡಿ ಇದ್ದೇವೆ. ಆದ್ರೆ ಮುನ್ವಾರವರೇ ಇವರು ಗುಂಡಾಗಿರಿ ಏನಿದೆ, ಬದ್ಮಾಸ್ಗಿರಿ ಏನಿದೆ, ತಾಯಿಗಾಂಡಿಗಿರಿ ಏನಿದೆ, ನಾವು ಅದು ಎದುರ್ಸಕೊಂಡಿದ್ದೀವಿ. ರೈತರು ಅಂದ್ರೆ ನ್ಯಾಯಯುತವಾಗಿ ರೈತರ ಮೇಲೆ ಶೋಷಣೆ ಮಾಡಬೇಡ್ರು, ಬದ್ಮಾಸ್ರಿ ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟಿವಿ. ಇವರು ನೌಕರಿ ಮಾಡೋರಾದ್ರೆ AC ರೂಮ್ ನಲ್ಲಿ ಕೂತು ಬಿಸ್ಲರಿ ಬಾಟಲ್ ನೀರು ಕೊಡೋದು, AC ಕಾರ್ನಲ್ಲಿ ಓಡಾಡ್ತಕ್ಕಂಥವ್ರಿಗೆ, ಈ ಬಿಸಿಲಾಗಿ ನಿಂತು ಕಬ್ಬು ಬೆಳೆದಿರ್ತಕ್ಕಂಥವ್ರು ಗೋಳು ಇವರಿಗೆ ಗೊತ್ತದೆ. ಕಳ್ಳರಿಗೆ ಕಬ್ಬಿನ ಬೆಳೆಗಾರರು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಕಬ್ಬು ಬೆಳೆಗಾರರು ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅವ್ರ ಬದುಕು ಮೂರಾ ಬಿಟ್ಟಿಯಾಗಿದೆ. ಬದುಕು ಇವತ್ತು ಬೀದಿ ಬಂದ್ಬಿಟ್ಟು